ಇದು ಕೇವಲ ಮದುವೆಯ ಕಥೆಯಲ್ಲ, ಪರಂಪರೆ, ಸಂಸ್ಕೃತಿ ಮತ್ತು ಪ್ರೀತಿಯಿಂದ ಹೆಣೆದ ನಮ್ಮ ಮನೆಯ ಸಂಭ್ರಮದ ಕ್ಷಣಗಳು. ನಮ್ಮ ಸಂಪ್ರದಾಯಗಳ ಸೌಂದರ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಈ ಸುಂದರ ಪ್ರಯಾಣಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ಈ ಒಂದು ವ್ಲಾಗಲ್ಲಿ ಏನೇನು ಮಿಸ್ ಆಗಿದ್ದು ಅದನ್ನೆಲ್ಲನೂ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಮದುವೆ ಆದ ನಂತರ ಏನೇನಾಯಿತು ಅನ್ನೋ ಎಲ್ಲ ಕಥೆಗಳನ್ನು ಈ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಇದು ಮದುವೆಗೂ ಮುಂಚೆ ಏನೈತಿ, ಹೆಣ್ಣನ್ನು ಕೂರಿಸಿ ಈ ಕಡೆ ಹೆಣ್ಣಿನ ಮನೆಯವರು ಗಂಡಿನ ಮನೆಯವರು ಬೀಗರು ಸೇರಿಸಿ ಬೀರಿಸ್ಕೊಳ್ಳೋದು ಅಂತಂದು ನಮ್ಮ ಕಡೆ ಶಾಸ್ತ್ರನ ಮಾಡ್ತಾರೆ. ಸೊ ಬೀರಿಸ್ಕೊಳ್ಳೋದು ಏನಂತಂದರೆ ಎಲ್ಲರೂ ಸೇರಿ ಈ ಥರ ಬೀಗರು ಬಾಯಿಗೆ ಸಕ್ಕರೆ ಹಾಕ್ತಾರೆ, ಮತ್ತು ಹೆಣ್ಣಿನ ಕಡೆ ಬೀಗರು ಕೂಡ ಗಂಡಿನ ಕಡೆ ಬೀಗರಿಗೆ ಬಾಯಿ ಒಳಗೆ ಸಕ್ಕರೆ ಹಾಕಿ ಶುಭ ಕೋರಿ ಮದುವೆನ ಫುಲ್ ಮದುವೆಯ ಒಂದು ಶುಭಾಶಯಗಳನ್ನ ತಿಳಿಸ್ತಾರೆ ಅಂತಂದು ಹೇಳ್ತಾರೆ. ಸೊ ಈ ಶಾಸ್ತ್ರ ಒಂದು ಸಿಂಪಲ್ ಆಗಿರುವಂಥ ಶಾಸ್ತ್ರ ಇದು. ಸೊ ಮದುವೆಗೂ ಮುಂಚೆ ಈ ಒಂದು ಶಾಸ್ತ್ರನ ಮಾಡಿ ಅದಾದಮೇಲೆ ಅರಿಶಿನ ಶಾಸ್ತ್ರನ ಮಾಡ್ತಾರೆ. ಈ ಎಲ್ಲ ಮದುವೆ ಶಾಸ್ತ್ರಗಳ ಬಗ್ಗೆ ನನಗೆ ಗೊತ್ತಿದ್ದ ಮಷ್ಟಿಗೆ ಅಷ್ಟೇ ಹೇಳಿರ್ತೀನಿ ನಾನು. ಅದಾದಮೇಲೆ ಇಲ್ಲಿ ಮದುವೆ ಎಲ್ಲ ಮುಗಿದಾದ್ಮೇಲೆ ಹೆಣ್ಣಿನ ಕಡೆ ಯಂತ್ರ ಏನೇನು ಸಾಮಾನುಗಳು ಬಂದಿರ್ತಾವಲ್ಲ, ಬಾಂಡೆ ಸಾಮಾನು, ಅದನ್ನೆಲ್ಲನೂ ಈ ರೀತಿ ಹಂಡೆ ಕೊಡ ಎಲ್ಲನೂ ಈ ರೀತಿ ಹೊತ್ಕೊಂಡು ಮನೆ ಕಡೆ ಹೊರಡ್ತಾರೆ. ಸೊ ಈ ಕಡೆ ಮದುಮಕ್ಕಳು ಇಬ್ಬರು ಊಟನ ಮಾಡತ್ತಿದ್ರು ನೋಡ್ರಿ, ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಫೋಟೋ ಪೋಸ್ ಎಲ್ಲ ಕೊಟ್ಕೊಂಡು ಈ ಥರ ಟೇಬಲ್ ಡೆಕೋರೇಷನ್ ಮಾಡಿ ಅವರಿಗೆ ಊಟಕ್ಕೆಲ್ಲ ಕೊಟ್ಟಿತ್ತು. ಸೊ ಎಲ್ಲರದು ಊಟ ಎಲ್ಲ ಮುಗಿಸಿದಾದ್ಮೇಲೆ ಮದುಮಕ್ಕಳ ಊಟ ಸ್ಟಾರ್ಟ್ ಆಗಿತ್ತು ಇಲ್ಲಿ ಫೈನಲಿ. ಸೊ ಅದಾದಮೇಲೆ ಮದುಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಅಣ್ಣನ ಕಾರು ಯಾವ ಥರ ರೆಡಿ ಆಗೈತೆ ನೋಡ್ರಿ, ಇಲ್ಲೇ ಪೂರ್ತಿ ಜಗ್ಬಗಾಗಿ ಕಾರ್ ಡೆಕೋರೇಷನ್ನ ನೈಟೇ ಹೋಗಿ ನಮ್ಮ ಸಣ್ಣನ್ನ ಪೂರ್ತಿ ಫುಲ್ ಡೆಕೋರೇಷನ್ ಎಲ್ಲ ಮಾಡಿಸ್ಕೊಂಬಂದಿದ್ರು. ಸೊ ಮದುವೆ ಮನೆಯಲ್ಲಿ ಕಾರು ಸಿಕ್ಕಾಪಟ್ಟೆ ಓಡಾಡೋದಿರುತ್ತಲ್ಲ, ಸೊ ಬ್ಯುಸಿ ಆಗಿಬಿಟ್ಟಿರ್ತು ಕಾರು. ಸೊ ಅದಕ್ಕೂ ಟೈಮ್ ಸಿಕ್ಕಿದ್ದಿಲ್ಲ ರೆಡಿ ಆಗೋದಕ್ಕೆ. ಸೊ ಒಂದೇ ನೈಟಲ್ಲಿ ಹೋಗಿ ಈ ಥರ ರೆಡಿಯಾಗಿ ಬಂದೈತಿ. ಸೊ ಇದೇ ಕಾರಲ್ಲಿ ಮದುಮಕ್ಕಳನ್ನ ಕರ್ಕೊಂಡು ಹೋಗಬೇಕು. ಸೊ ಫುಲ್ ರೋಸ್ ಆಮೇಲೆ ಬ್ಲೂ ಕಲರ್ ರ್ಯಾಪರ್ಸ್ ಎಲ್ಲನೂ ತೊಗೊಂಡು ಈ ಥರ ಫುಲ್ ಕಾರೆಲ್ಲ ವಾಶ್ ಮಾಡಿ ಈ ಥರ ರೆಡಿ ಮಾಡಿದ್ದಾರೆ. ಫೈನಲಿ ಮದುಮಕ್ಕಳ ಫೋಟೋಶೂಟು ಆಮೇಲೆ ಊಟ ಎಲ್ಲನೂ ಮುಗಿಸಿ ಅದಾದಮೇಲೆ ನಾವು ಫಸ್ಟ್ ಅವ್ರಿಗಿಂತ ಮುಂಚೆನೇ ನಾವೇ ಮನೆ ಕಡೆ ಹೊರಟ್ವಿ. ನಾನು, ನಮ್ಮ ದೊಡ್ಡಮ್ಮ, ನಮ್ಮ ಮಾವ, ನಮ್ಮ ತಂಗಿಯವರು ಎಲ್ಲರೂ ಸೇರಿ ಮನೆ ಕಡೆ ಹೊರಟ್ವಿ. ಸೊ ಮನೆಗೆ ಬಂದಾದಮೇಲೆ ನಮ್ಮ ತಂಗಿಯವರು ಪೂರ್ತಿ ಮದುಮಕ್ಕಳನ್ನ ವೆಲ್ಕಮ್ ಮಾಡೋದಕ್ಕೆ ರೋಸ್ ಪೆಟಲ್ಸಿಂದ ಪೂರ್ತಿ ಡೆಕೋರೇಷನ್ ಮಾಡ್ತೀವಂತಂದು ಫುಲ್ ಎಫರ್ಟ್ಸ್ ಹಾಕಿ, ಪಾಪ ಸುಸ್ತಾಗಿದ್ರು ಕೂಡ ಫುಲ್ ಜೋಶ್ ಒಳಗೆ ಖುಷಿ ಒಳಗೆ ಈ ಥರ ರೋಸ್ ಪೆಟಲ್ಸ್ ವೆಲ್ಕಮ್ನ ರೆಡಿ ಮಾಡತ್ತಿದ್ರು. ಸೊ ಅವರಲ್ಲಿ ರೆಡಿ ಮಾಡಲಿ ಅಂತಂದು ಅವ್ರನ್ನಲ್ಲೇ ಬಿಟ್ಟು ನಾನು ಮದುಮಕ್ಕಳದ ಮೆರವಣಿಗೆ ಇತ್ತು, ಸಲುವಾಗಿ ಅವ್ರ ಜೊತೆ ಬರಬೇಕಾಯ್ತು. ಸೊ ಇವಾಗ ತಾನೇ ಅವ್ರನ್ನೂ ಕೂಡ ಕಾರಲ್ಲಿ ಕರ್ಕೊಂಡ್ಬಂದರು. ಸೊ ಅಲ್ಲಿಂದ ಇಲ್ಲಿಗೆ ಬಂದಾದ್ಮೇಲೆ ಹಾರನೆಲ್ಲ ಹಾಕೊಂಡು ಇನ್ನೇನು ಮೆರವಣಿಗೆ ಸ್ಟಾರ್ಟ್ ಆಯಿತು. ಸೊ ನನ್ನ ಮಗನ ಮನ್ಯಾಗ ಮಲಗಿಸಿ ನಾನು ಕೂಡ ಅವ್ರ ಜೊತೆಗೆ ಮೆರವಣಿಗೆ ಜೊತೆ ಹೊರಟೆ. ಸೊ ನಮ್ಮೂರ ಕಡೆ ಮೆರವಣಿಗೆ ಈ ಥರ ಮಾಡ್ತಾರೆ ನೋಡ್ರಿ. ಆಮೇಲೆ ಮದುವೆಗೆ ಯಾರಿಗೆಲ್ಲ ಬರೋಕ್ಕಾಗಿರಲ್ವೋ ಅವರು ಇಲ್ಲಿಂದನೇ ಅಂದ್ರೆ ಅಕ್ಷತೆ ಪುಟ್ಟನ ನಮ್ಮ ಅಣ್ಣ ತೊಗೊಂಬರಾಕತ್ತ ನೋಡ್ರಿ. ಇದ್ರೊಳಗಿಂತ ಅಕ್ಷತೆನ ತೊಗೊಂಡು ಮದುಮಕ್ಕಳ ಮೇಲೆ ಹಾಕ್ಬೋದು, ಇಲ್ಲಿ ಮಾಡ್ತಾರೆ ನೋಡ್ರಿ ಇವಾಗ. ಸೊ ನೋಡಿದ್ರಲ್ಲ, ಅಲ್ಲಿಂದ ಇಲ್ಲಿವರೆಗೂ ಎಲ್ಲರೂ ಬರದೇ ಇರೋರು ಅಕ್ಷತನ ತೊಗೊಂಡು ಮದುಮಕ್ಕಳ ಮೇಲೆ ಹಾಕ್ತಾರೆ. ಸೊ ಅಲ್ಲಿಂದ ನಾವು ಹನುಮಂತರ ಗುಡಿಗೆ ಬಂದ್ವಿ. ಇಲ್ಲಿ ಮದುಮಕ್ಕಳನ್ನ ಕರ್ಕೊಂಡ್ಬಂದು ದೀಪ ಹಚ್ಚಬೇಕು. ಸೊ ಸಂಜೆ ಮುಂದೆ ಮನೆಗೆ ಕರ್ಕೊಂಡು ಹೋಗಿದ್ದ ಮುಂಚೆ ದೇವರಿಗೆಲ್ಲ ಊರಾಗಿರೋ ದೇವರಿಗೆಲ್ಲನೂ ದೀಪ ಹಚ್ಚಿ ಅದಾದಮೇಲೆ ಮನೆಗೆ ಕರ್ಕೊಂಡು ಹೋಗಬೇಕು. ಸೊ ಹನುಮಂತೇವ್ರ ಗುಡಿಗೆ ಹೋದಾದ್ಮೇಲೆ ಬೆಳಗ್ಗೆ ನಾವು ಬಾಸಿಂಗ್ ಪುಟ್ಟಿ ತೊಗೊಂಬಂದ್ವಲ್ಲ, ಸೊ ದ್ಯಾಮಮ್ಮನ ಗುಡಿ ಅಲ್ಲಿಗೆ ಬಂದ್ವಿ. ಸೊ ಅಲ್ಲಿ ಕೂಡ ದೀಪನೆಲ್ಲ ಹಚ್ಚಬೇಕು. ಸೊ ನಮ್ಮ ದೊಡ್ಡಪ್ಪನೂ ಕೂಡ ಫುಲ್ ಮದುವೆ ಎಲ್ಲ ಮಾಡಿದ ಒಂದು ಖುಷಿ ಆಮೇಲೆ ಹಗೂರ ಆಗ್ಬಿಟ್ಟಿತ್ತಲ್ಲ ಅವರಿಗೆ. ಸೊ ಅದನ್ನೆಲ್ಲನೂ ಆರಾಮ್ಸೆ ಕೂತು ಅಲ್ಲಿ ಬಂದು ಎಲ್ಲರೂ ವಿಶ್ ಮಾಡತ್ತಿದ್ರು. ಸೊ ಅವರಿಗೂ ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡತ್ತಿದ್ರು ಫುಲ್ ಮಾತಾಡ್ಕೋತ. ಸೊ ನಮ್ಮ ಮದುಮಕ್ಕಳು ಕೂಡ ದೇವಿಗೆಲ್ಲ ನಮಸ್ಕಾರ ಮಾಡಿ ಬಂದರು. ಸೊ ನಾನು ನಮ್ಮ ಮಮ್ಮಿ ಇಬ್ಬರು ಕೂಡಿ ಅವ್ರ ಜೊತೆ ಬಂದಿದ್ವಿ. ಆಮೇಲೆ ಮದುಮಕ್ಕಳ ಕಡೆ ಅಂತನೂ ಬಂದಿದ್ರು ಒಂದಿಷ್ಟು ಜನ, ಅವ್ರ ಅಕ್ಕಾರು ಅವರೆಲ್ಲರೂ ಅವರು ಕೂಡ ಮೆರವಣಿಗೆಗೆ ಬಂದಿದ್ರು. ಸೊ ಫೈನಲಿ ಎಲ್ಲಾನು ಮುಗಿಸ್ಕೊಂಡು ದೇವ್ರಿಗೆ ದೀಪನೆಲ್ಲ ಹಚ್ಚೋದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಅಂದ್ರೆ ಮದುಮಗಳು ಮದುಮಗ ಇಬ್ಬರು ಸೇರಿ ಮನೆ ಕಡೆ ಹೊರಟು
ಕೊಟ್ಟರು. ಇಲ್ಲಿ ನೋಡ್ರಿ ಪೂರ್ತಿ ಸಖತ್ತಾಗಿ ಎಫರ್ಟ್ಸ್ ಹಾಕಿ ಎಲ್ಲರೂ ಸೇರಿ ಈ ಥರ ಡೆಕೋರೇಷನ್ನ ಫೈನಲ್ ಆಗಿ ಮುಗಿಸಿದಾರ. ಸೊ ನನ್ನ ಮಗನೂ ಕೂಡ ಜೋಳಿಗೆ ಒಳಗೆ ಮಲ್ಕೊಂಡ ನೋಡ್ರಿ. ಅಲ್ಲಿ ನಮ್ಮ ಮಾವ, ನಮ್ಮ ಮಾವನ ಮಗ, ನಮ್ಮ ತಂಗಿಯರು, ನಮ್ಮ ಅಣ್ಣಂದಿರು ಫುಲ್ ಸೆಲೆಬ್ರೇಷನಿಗೆ ಅಂದ್ರೆ ವೆಲ್ಕಮ್ ಸೆಲೆಬ್ರೇಷನ್ಗೆ ಪೂರ್ತಿ ರೆಡಿ ಆಗಿದಾರ. ಎಲ್ಲರೂ ಫುಲ್ ಜೋಶ್ ಒಳಗೆ ವೆಲ್ಕಮ್ ಮಾಡಕ್ಕೆ ಕಾಯಕತ್ತಿದ್ವಿ. ಆಮೇಲೆ ಶರಣಾಯರು ಕೂಡ ಫುಲ್ ಜೋಶ್ ಒಳಗಿದ್ರು. ನಮ್ಮ ಒಂದು ಭಾರತೀಯ ಮದುವೆ ಅಂದ್ರೆ ಕೇವಲ 2 ಜನರ ಬಂಧನವಲ್ಲ, ಇದು ಕುಟುಂಬಗಳ ಒಂದು ಪವಿತ್ರವಾದ ಸಂಪ್ರದಾಯ ಅಂತ ಹೇಳ್ಬೋದು. ಅರಿಶಿನ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ತಾಳಿ ಶಾಸ್ತ್ರ, ಮುತ್ತೈದೆ ಪೂಜೆ ಎಲ್ಲನೂ ನಮ್ಮ ಒಂದು ಸಂಸ್ಕೃತಿ ಮತ್ತು ಪರಂಪರೆಯ ಒಂದು ಪ್ರತೀಕ ಅಂತ ಹೇಳ್ತೀನಿ. ಸೊ ಹಿರಿಯರ ಆಶೀರ್ವಾದ, ಸಂಪ್ರದಾಯಗಳ ಪಾಲನೆ ನಮ್ಮ ಅಣ್ಣನ ಮದುವೆಯನ್ನು ಒಂದು ವಿಶೇಷವಾಗಿ ಅರ್ಥಪೂರ್ಣಗೊಳಿಸೈತಿ. ಸೊ ಪೀಳಿಗೆಗಳಿಂದ ಮುಂದುವರಿಸಿದ ಈ ಒಂದು ಸಂಪ್ರದಾಯಗಳು ನಮ್ಮ ಸಂಸ್ಕೃತಿಯ ಗೌರವ ಮತ್ತು ಹೆಮ್ಮೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಮದುಮಕ್ಕಳಿಗೆ ಇಬ್ಬರಿಗೂ ಕೂಡ ನಿವಾಳಿಸೋದು ಅಂತ ಹೇಳ್ತಾರೆ. ಅಂದ್ರೆ ನೆದರೆಲ್ಲ ಎಳೆದು ಒಗೆಯೋದು. ಸೊ ಕಾಯಿನ ಈ ಥರ ಎಳೆದು ಒಗೆಯೋದು, ಆಮೇಲೆ ಕಪ್ಪು ಅನ್ನ ಆಮೇಲೆ ಕೆಂಪು ಅನ್ನನ ಮಾಡಿ ಅದರೊಳಗೆ ದೀಪನ ಹಚ್ಚಿ ಇಳಿದು ಒಗೆಯೋದು, ಆಮೇಲೆ ಕೆಂಪು ನೀರು ತೊಗೊಂಡು ಆರತಿ ಮಾಡಿ ಇಳಿದು ಒಗೆಯೋದು, ಇವೆಲ್ಲನೂ ದೃಷ್ಟಿ ತೆಗೆಯೋ ಒಂದು ಸಂಪ್ರದಾಯ ನಮ್ಮ ಕಡೆ. ಸೊ ಇದೆಲ್ಲ ಅದಾದ್ಮೇಲೆ ಒಳಗೆ ಕರ್ಕೋತಾರ ಮದುಮಕ್ಕಳನ್ನು. ಸೊ ಮದುಮಕ್ಕಳ ಎಂಟ್ರಿಗೆ ನಮ್ಮ ಅಣ್ಣಂದಿರು ಒಂದು ರ್ಯಾಪರ್ ಬ್ಲಾಸ್ಟ್ನ ಮಾಡಿ ಫುಲ್ ಜೋಶಾಗಿ ಖುಷಿಯಾಗಿ ಮದುಮಕ್ಕಳನ್ನ ಎಂಟ್ರಿ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಫ್ಲವರ್ ಇಂದ ವೆಲ್ಕಮ್. ಪೂರ್ತಿ ಮನೆ ಒಳಗೆ ಈ ರೀತಿ ಫ್ಲವರ್ ಇಂದ ಡೆಕೋರೇಷನ್ ಮಾಡಿದ್ರು. ಆಮೇಲೆ ಎಲ್ಲರೂ ಕೂಡ ಕೈಯಲ್ಲಿ ಫ್ಲವರ್ಸ್ನ ಹಿಡ್ಕೊಂಡು ವೇಟ್ ಮಾಡತ್ತಿದ್ವಿ. ಮದುಮಕ್ಕಳ ಎಂಟ್ರಿ ಆದ ತಕ್ಷಣನೇ ಎಲ್ಲರೂ ಫ್ಲವರ್ಸ್ನೆಲ್ಲ ಅವ್ರ ಮೇಲೆ ಹಾಕಿ ಫುಲ್ ವೆಲ್ಕಮ್ ಮಾಡಿದ್ವಿ. ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡ್ತು. ಸೊ ಫೈನಲಿ ನಮ್ಮ ಆಕಾಶ ಪೂರ್ತಿ ವಿಡಿಯೋ ಮಾಡಿದ್ನಲ್ಲ, ಅದರ ಎಂಟ್ರಿ ವಿಡಿಯೋ ಅದು ಯಾವ ಥರ ಬಂದೈತೆ ಅಂತಂದರೆ ಇವರೆಲ್ಲರೂ ಸೇರಿ ಡೀಪಾಗಿ ಅದನ್ನು ಸಖತ್ತಾಗಿ ಎಂಜಾಯ್ ಮಾಡ್ಕೊತ ನೋಡತ್ತಿದ್ರು. ಸೊ ಫೈನಲಿ ನಮ್ಮನೆ ಲಕ್ಷ್ಮಿ ನಮ್ಮನೆಗೆ ಬಂದಾಯಿತು. ಸೊ ನಮ್ಮನೆ ಲಕ್ಷ್ಮಿ ನಮ್ಮನೆಗೆ ಬಂದಾದ್ಮೇಲೆ ಏನು ಅನ್ನಿಸ್ತು, ಇವತ್ತಿನ ದಿನ ಅವ್ರ ಮದುವೆ ಆಯಿತು, ಅವ್ರ ಜೋಡಿ ಏನು ಅನ್ನಿಸ್ತಿದೆ ಅಂತ ಅವ್ರ ಹತ್ರನೇ ಕಾಂಪ್ಲಿಮೆಂಟ್ ತೊಗೊಂಡು ಈ ಒಂದು ವ್ಲಾಗ್ನ ಏನು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಇಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್. ಸೊ ಇವತ್ತಿನಿಂದ ನೀವಿಬ್ರು ಜೋಡಿ ಹೆಂಗ ಅನಿಸ್ತಿದೆ? ಸೂಪರ್, ಖುಷಿ ಆಗ್ತಿದೆ. ನಿಮಗೆ ಅದಕ್ಕೆ ಡಬಲ್ ಖುಷಿ ಆಗ್ತಿದೆ. ಸೊ ಇವತ್ತಿಗೆ ಅಷ್ಟೇ ಸಾಕು, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಸೊ ಅದ್ರ ಸಲುವಾಗಿ ನಮ್ಮ ಫಾಲೋವರ್ಸ್ ಇವರು ತುಂಬಾನೇ ಖುಷಿ ಆಗ್ಬಿಡ್ತು ಅವ್ರ ಮಾತನ್ನ ಕೇಳಿ. ಏನ್ರಿ, ನಮ್ಮ ಚಾನಲ್ಗೆ ಇವರು 4 ಜನ ಫಾಲೋವರ್ಸ್. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಫಾಲೋವರ್ಸ್ನ ಮೀಟ್ ಮಾಡಿ. ಸೊ ನೆಕ್ಸ್ಟ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿರೋದ್ರಿಂದ ಅವ್ರ ಹತ್ರ ಜಾಸ್ತಿ ಮಾತಾಡ್ಸಲ್ಲ. ಸೊ ಇನ್ಮೇಲೆ ನಮ್ಮನೆಯಲ್ಲೇ ಇರ್ತಾರಲ್ಲ, ಅವಾಗ ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಕಾಂಪ್ಲಿಮೆಂಟ್ಸ್ನ ಕೇಳೋಣ. ಎಲ್ಲನೂ ಮುಗಿಸಿ ಆದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನನ್ನ ಮಗನ ಮಲಗಿಸಿ ನಾನು ಕೂಡ ಡೀಪ್ ರೆಸ್ಟ್ ಅಂತ ತೊಗೊಂಡೆ. ಸೊ ನೆಕ್ಸ್ಟ್ ಬ್ಲಾಗ್ ಸಿಗೋಣ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.